श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम पहतकुहकं तं समहसा सर्वविघ्नः प्रशमनं सर्वसिद्धिकरं परम् सर्वजैव प्रणेतारं वन्दे विजयदं हरिं करोतु मम कल्याणं हरिर्हयमुखामिदः गुरुश्च मध्वनामामि वरदोऽस्तु निरन्तरं वाणिते करवण्यम्बचरणोरति सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ। ವರಾಹ ಪುರಾಣದಲ್ಲಿ ದ್ವಾದಶಿ ವ್ರತಗಳ ಬಗ್ಗೆ ತಿಳಿತಾ ಇದ್ದೀವಿ. ನಿನ್ನೆ ದಿವಸ ಮತ್ಸ್ಯದ್ವಾದಶಿ ಬಗ್ಗೆ ಯಥಾಮತಿಯಾಗಿ ತಿಳಿದಿದ್ದೀವಿ. ದುರ್ವಾಸರು ಎರಡನೇ ವ್ರತ ಅಂದರೆ ಎರಡನೇ ದ್ವಾದಶಿ ಕೂರ್ಮದ್ವಾದಶಿ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು. ದುರ್ವಾಸರು ಹೇಳ್ತಾರೆ, ಭಗವಂತ ಪುಷ್ಯ ಮಾಸದ ಒಂದು ವೈಶಿಷ್ಟ್ಯತೆಯನ್ನು ತಿಳಿಸ್ತಾರೆ. ದೇವತೆಗಳು ಅಮೃತವನ್ನ ಕಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭಗವಂತ ಆ ಪರ್ವತ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದೆ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ನೀ ಬಂದು ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿದಾಗ, ತತ್ರ ಕೂರ್ಮೋ ಭವೇದ್ದೇವ ಸ್ವಯಮೇವ ಜನಾರ್ದನಃ ವರಾಹ ಪುರಾಣ ಹೇಳ್ತಾ ಇದೆ. ಭಗವಂತ ಪೌಷ್ಯ ಮಾಸದ ಶುಕ್ಲ ಪಕ್ಷದ ದಶಮಿ ನಿಗದ್ಯತೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಉದ್ಭೂತವಾಗಿರುವಂಥದ್ದು, ಪ್ರಾದುರ್ಭಾವ ಆಗಿರುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ನಾವು ಹಿಂದಿನ ದಿವಸ ನಾನು ತಿಳಿದುಕೊಂಡಿದ್ದೇವೆ. ದಶಮಿ ಮಾಡಬೇಕಾಗಿರುವಂತಹ ಕರ್ತವ್ಯಗಳು: ಒಂದು ಹೊತ್ತು ಮಾತ್ರ ಊಟ ಮಾಡುವಂಥದ್ದು, ರಾತ್ರಿ ಭೋಜನ ಇಲ್ಲ. ದಿನತ್ರಯಗಳನ್ನ ಬಹಳ ಸುಂದರವಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಮತ್ತೆ ಮರುದಿವಸ ಸಂಕಲ್ಪವನ್ನ ಮಾಡಬೇಕು. ಏಕಾದಶಿ ದಿನ ಸ್ನಾನ ನಿತ್ಯ ಕರ್ಮಗಳನ್ನು ಮಾಡುವಂಥದ್ದು, ವಿಷ್ಣುವನ್ನ ಭಕ್ತಿಯಿಂದ ಆರಾಧನೆ ಮಾಡುವಂಥದ್ದು. ತಸ್ಯಾಂ ಪ್ರಾಗೇವ ಸಂಕಲ್ಪ್ಯ ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಏಕಾದಶ್ಯಾಂ ಜನಾರ್ದನಂ, ಏಕಾದಶಿ ದಿವಸ ಆ ಭಗವಂತನನ್ನ ಕೂರ್ಮ ರೂಪದಿಂದ ಇರುವಂತಹ ಭಗವಂತನನ್ನ ಅರ್ಚನೆ ಮಾಡಬೇಕಂತ ಅದನ್ನು ಹೇಳ್ತಾರೆ. ಕರ್ಮಾಯ ಪಾದೋ ಪ್ರಥಮಂ ಪ್ರಪೂಜ್ಯ ನಾರಾಯಣೇತಿ ಹರೇ ಕಟಿಶ್ಚ ಸಂಕರ್ಷಣಾದೇದುದರಂ ವಿಶೋಕೆ ತ್ಯುರೋಭವ ಏತಿ ತಥೈವ ಕಂಠಂ ಅಂತ ಹೇಳಿ ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಕೂರ್ಮರೂಪಿಯ ಭಗವಂತನ ಆರಾಧನೆಯನ್ನ ಮಾಡ್ತಾ ಇರುವಂಥದ್ದು. ಪಾದವನ್ನ, ಆಮೇಲೆ ನಡುವನ್ನ, ಸಂಕರ್ಷಣಾಯ ನಮಃ ಉದರವನ್ನ, ವಿಶೋಕಾಯ ನಮಃ ಹೃದಯವನ್ನ, ಭವಾಯ ನಮಃ ಕಂಠವನ್ನ, ಸುಬಾಹವೇ ನಮಃ ಭುಜಗಳನ್ನ, ವಿಶಾಲಾಯ ನಮಃ ಶಿರಸ್ಸನ್ನ, ಈ ಎಲ್ಲ ನಾಮಗಳಿಂದ ಆ ಭಗವಂತನನ್ನ ಭಕ್ತಿಯಿಂದ ಸ್ತೋತ್ರವನ್ನ ಮಾಡಬೇಕು. ದೇವನಿಗೆ ನಾವು ಮಾಡುವಂತಹ ನಮಸ್ಕಾರ ಶಾಠ್ಯಾನಪಿ ನಮಸ್ಕಾರ ಕುರ್ವತಃ ಶಾಂಗ್ರಪಾಣಯೇ ಶತಜನ್ಮಾರ್ಜಿತಂ ಪಾಪಂ, ನೂರಾರು ಜನ್ಮಗಳಲ್ಲಿ ಮಾಡಿರುವಂತಹ ಪಾಪಗಳು ಎಲ್ಲ ಪರಿಹಾರ ಆಗ್ತಾ ಇದ್ದಾವೆ ಅಂತ ಹೇಳಿ ಆ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಭಕ್ಷ್ಯ ಭೋಜ್ಯಾದಿಗಳಿಂದ ಆ ಭಗವಂತನನ್ನ ಸಂತೋಷಪಡಿಸಬೇಕು. ನೈವೇದ್ಯವನ್ನ ಮಾಡಿ ಆ ಭಗವಂತನಿಗೆ ನೈವೇದ್ಯ ಮಾಡಬೇಕು. ಚಿನ್ನದಿಂದ ಮಾಡಿರುವಂತಹ ಸಣ್ಣದಾಗಿರುವಂಥದ್ದು, ದೊಡ್ಡದಾದ್ರೂ ಬಹಳ ಸಂತೋಷ. ಚಿನ್ನದ ಮೂರ್ತಿಯನ್ನ, ಕೂರ್ಮ ಮೂರ್ತಿಯನ್ನ ಮಂದರ ಪರ್ವತ ಸಹಿತವಾಗಿರುವಂಥದ್ದನ್ನ ಮಾಡಿಸಿ ತುಪ್ಪದಿಂದ ತುಂಬಿರುವಂತಹ ಪಾತ್ರೆಯಲ್ಲಿ ಆ ಮೂರ್ತಿಯನ್ನ ಸ್ಥಾಪನೆ ಮಾಡಿ, ಪೂರ್ಣ ಕಲಶದ ಮೇಲೆ ಕೂರ್ಮ ಮೂರ್ತಿ ರಹಿತವಾದ ತಾಮ್ರದ ಪಾತ್ರೆಯನ್ನ ಇಟ್ಟು, ಹಿಂದಿನಂತೆ ನಾವೇನು ಹೇಳಿದ್ದೀವೋ ಆ ರೀತಿಯಾಗಿ ಕುಟುಂಬದಿಂದ ಕೂಡಿರುವಂತಹ ಸತ್ಪಾತ್ರನಾಗಿರುವಂತಹ ಬ್ರಾಹ್ಮಣನಿಗೆ ದಾನವನ್ನಾಗಿ ಮಾಡಬೇಕು. ಶ್ಲೋಕದಲ್ಲೇ ಹೇಳಿಬಿಡ್ತಾರೆ, ಸಮಂದರಂ ಕೂರ್ಮ ರೂಪೇಣ ಕೃತ್ವಾ ಸಂಸ್ಥಾಪ್ಯ ತಾಮ್ರೇ ಘೃತಪೂರ್ಣ ಪಾತ್ರೆ. ತುಪ್ಪದಿಂದ ತುಂಬಿರುವಂತಹ ಆ ಪಾತ್ರೆಯನ್ನ ಸಮೇತವಾಗಿ ದಾನವನ್ನಾಗಿ ಕೊಡಬೇಕಪ್ಪ. ಮಾರನೇ ದಿವಸ
ಅಂದ್ರೆ ದ್ವಾದಶಿ ದಿವಸ ಆ ಬ್ರಾಹ್ಮಣನಿಗೆ ಇವನ್ನೆಲ್ಲ ಕೊಟ್ಟಾದ ಮೇಲೆ ಭೋಜನ ಮಾಡಿಸಬೇಕು. ವಿಶೇಷವಾಗಿ ಅದು ಭಾರಿ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಶ್ರೋತ್ರಿಯನಾದ ಬ್ರಾಹ್ಮಣ ಅವರನ್ನ ಕರೆದು ಭೋಜಿ ಅದಾದ್ಮೇಲೆ ತಾನು ಭೋಜನ ಮಾಡಬೇಕು. ಪಶ್ಚಾತ್ತು ಭುಂಜೀತ ಸ ಭೃತ್ಯ ವರ್ಗ, ತಾನು ಊಟ ಮಾಡಬೇಕು, ತನ್ನ ಪರಿವಾರದವರಿಗೂ ಊಟವನ್ನ ಮಾಡಿಸಬೇಕು. ಈ ರೀತಿಯಾಗಿ ಏವಂ ಕೃತೆ ವಿಪ್ರ ಸಮಸ್ತ ಪಾಪಂ, ಯಾವ ವ್ಯಕ್ತಿ ಈ ವ್ರತವನ್ನ ಆಚರಣೆಯನ್ನ ಮಾಡ್ತಾನೋ ಅವನು ಈ ಸಂಸಾರ ಚಕ್ರದಿಂದ ಕೂರ್ಮದ್ವಾದಶಿಯನ್ನ ಆಚರಣೆ ಮಾಡೋಂಥವನು ವಿಷ್ಣು ಲೋಕವನ್ನೇ ಕುರಿತು ಹೋಗ್ತಾನವಾ. ಪ್ರಾಪ್ನೋತಿ ಲೋಕಂ ಚ ಹರೇಃ ಪುರಾಣಂ ಅಂತ ವರಾಹ ಪುರಾಣ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ನಮ್ಮೆಲ್ಲ ಪಾಪಗಳ ಪರಿಹಾರ ಆಗಬೇಕು. ಆ ಏಕಾದಶಿಯ ಬಲದಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಪ್ರಯಾಂತಿ ಪಾಪಾನಿ ವಿನಾಶಮಾಶು, ಎಲ್ಲ ಪಾಪಗಳನ್ನ ಜನ್ಮ ಜನ್ಮಾಂತರದ ಪಾಪಗಳು, ಒಂದು ಎರಡು ದಿವಸದ್ದಲ್ಲ, ಆ ಎಲ್ಲಾ ಪಾಪಗಳನ್ನ ಕಳೆದು ಶ್ರೀಮಾಂಸ್ತತಾ ಜಾಯತೆ ಸತ್ಯಧರ್ಮ. ಅವನು ನೋಡ್ರಿ ಎಲ್ಲ ಪಾಪಗಳನ್ನ ಕಳೆದುಕೊಳ್ತಾನೆ, ಈ ಲೋಕದಲ್ಲಿ ಶ್ರೀಮಂತನಾಗ್ತಾನೆ, ಸತ್ಯ ಧರ್ಮವನ್ನು ನಡೆಸುವಂಥವನಾಗ್ತಾನೆ. ಇದು ಆ ವ್ರತದ ಪ್ರಭಾವದಿಂದ ಆಗುವಂಥದ್ದು. ಅನೇಕ ಜನ್ಮಾಂತರ ಸಂಚಿತಾನಿ ನಶ್ಯಂತಿ ಪಾಪಾನಿ ನರಸ್ಯ ಭಕ್ತ್ಯ, ಭಗವಂತನಲ್ಲಿ ಮಾಡುವಂತಹ ಭಕ್ತಿಯಿಂದ ಎಲ್ಲ ಪಾಪಗಳು ನಾಶ ಆಗಿ ಹೋಗ್ತಾ ಇದ್ದಾವೆ. ಜೊತೆಗೆ ವಿಷ್ಣುವಿನ ಲೋಕವನ್ನೇ ಕುರಿತು ಹೋಗ್ತಾನಪ್ಪ. ಅಂಥದ್ದು, ಅಂಥ ಶ್ರೇಷ್ಠವಾಗಿರುವಂಥದ್ದು ಈ ಕೂರ್ಮ ದ್ವಾದಶಿ. ಅದಕ್ಕೆ ಹೇಳ್ತಾರ ವರಾಹ ಪುರಾಣದಲ್ಲಿ, ನಾರಾಯಣ ತುಷ್ಟಿ ಮಾಯಾತಿ ಸದ್ಯ. ಈ ವ್ರತವನ್ನ ಮಾಡೋದ್ರಿಂದ ಬೇರೆ ಎಲ್ಲ ವ್ರತಗಳಿದ್ದಾವೆ, ಅದರಲ್ಲೂ ಏಕಾದಶಿ ವ್ರತಕ್ಕೆ ಭಾರಿ ವಿಶಿಷ್ಟವಾದ ಸ್ಥಾನ ಕೊಟ್ಟಿದ್ದಾರೆ. ಸಕಲ ವ್ರತಗಳೆಲ್ಲ, ದಾಸರಾಯರು ಹೇಳಿದ್ದ ಮಾತನ್ನು ನಾವು ಸ್ಮರಣೆ ಮಾಡಬೇಕು. ಸಕಲ ವ್ರತಗಳೆಲ್ಲ ಏಕಾದಶಿಯ ಹಿಂದೆ. ಬೇಕಾದಷ್ಟು ನೀವು ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ, ಅನಂತ ಪದ್ಮನಾಭ, ಬೇಕಾದಷ್ಟು ವ್ರತಗಳನ್ನ ಮಾಡಿ, ಆದರೆ ಅದು ಏಕಾದಶಿಯ ಮುಂದೆ ಅಲ್ಲ, ಏಕಾದಶಿಯ ನಂತರದ ಸ್ಥಾನ ಅವಕ್ಕೆಲ್ಲ. ಏಕಾದಶಿ ಹರಿದಿನ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಏಕಾದಶಿಯನ್ನ ಆಚರಣೆಯನ್ನ ಮಾಡಿ, ಕೂರ್ಮ ದ್ವಾದಶಿ ಪುಷ್ಯ ಮಾಸದಲ್ಲಿ ಬರುವಂಥದ್ದು. ಹಾಗಾಗಿ ಅದರ ಆಚರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು.